ಸಾವಿರಾರು ವರ್ಷಗಳ ಹಿಂದೆ ಹೇಳ್ತಾ ಇದ್ದ ಸಹನಾಭವತು ಹೇಳ್ಕೊಂಡೆ ನಾವಿವತ್ತು ನಮ್ಮ ಪಾಠವನ್ನ ಶುರು ಮಾಡ್ಕೊಳ್ತೀವಿ. ಸಾವಿರಾರು ವರ್ಷಗಳ ಹಿಂದೆ ಇದ್ದಂತಹ ಆ ಯಜ್ಞದ ಕಲ್ಪನೆ, ಆ ದೈವ ಚಿಂತನೆಯ ಕಲ್ಪನೆ, ಅಂತರ್ಬಹಿರಂಗ ಎರಡರಲ್ಲೂ ಬೆಳಿಬೇಕು ಮನುಷ್ಯ, ಕೇವಲ ಹೊರಗಡೆ ಅಲ್ಲ ಒಳಗಡೆ. ಆ ಒಂದು ಸರ್ವತೋಮುಖವಾದ ಬೆಳವಣಿಗೆಯ ಚಿಂತನೆ ಅದೆಲ್ಲ ಇವತ್ತಿಗೂ ಉಳಿದಿದೆ ಅಂದ್ರೆ ನಿಜಕ್ಕೂ ಆಶ್ಚರ್ಯವಾಗತ್ತೆ. ನೆದರ್ಲ್ಯಾಂಡ್ಸ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ನ್ಯೂಜಿಲ್ಯಾಂಡ್ ಇರ್ಬೋದು, ಆಮೇಲೆ ಆಫ್ರಿಕಾ ಇರ್ಬೋದು, ನಮ್ಮ ಭಾರತ ಇರ್ಬೋದು, ಎಲ್ಲ ಕಡೆ ಕೂಡ ಅಲ್ಲೇ ಹುಟ್ಟಿದಂಥ ಬೆಳೆದಂಥ ಜನ, ಅಲ್ಲಿನ ಭೌಗೋಳಿಕ ಪರಿಸರ, ಅವರವರ ಗುರು ಹಿರಿಯರು ತಮ್ಮ ಅನುಭವದ ಜ್ಞಾನದಿಂದ ಕೊಟ್ಟಂಥ ಒಂದು ಜೀವನ ಸಂಹಿತೆಯನ್ನು ಅವರವರು ಪಾಲಿಸ್ಕೊಂಡು ಚೆನ್ನಾಗೇ ಇದ್ರು. ಸಣ್ಣ ಪುಟ್ಟ ಜಗಳಗಳು ಎಲ್ಲ ಮನುಷ್ಯ ಮಾತ್ರ ಇದ್ದಲ್ಲಿ ಒಂದು ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳು ಜಗಳಗಳು ಆಗತ್ವೆ, ಅದರ ಹೊರತು ಜಗತ್ತು ಚೆನ್ನಾಗಿತ್ತು. ಆದರೆ ಆಮೇಲೆ ಎರಡು ಪೈಶಾಚಿಕ ಮತಗಳು ಬಂದು, ಒಂದು ಪುಸ್ತಕ, ಅವರ ಒಂದು ಮತ ಪ್ರವರ್ತಕನನ್ನ ಇಡೀ ಜಗತ್ತು ಒಪ್ಕೋಬೇಕು, ಇಲ್ಲದಿದ್ರೆ ನೀವು ನರಕಕ್ಕೆ ಹೋಗ್ತೀರಾ, ಇಲ್ಲದ್ರೆ ಬದುಕಿದ್ರೆ ನಿಮಗೆ ನರಕವನ್ನು ನಾವೇ ತೋರಿಸ್ತೀವಿ ಅಂತನ್ನುವ ಎರಡು ದೊಡ್ಡ ರಾಕ್ಷಸೀಯ ಆಕ್ರಮಣಕಾರಿ ಮನೋಭಾವಗಳು, ಮನೋರೋಗಗಳು ಬಂದು ಜಗತ್ತಿನಲ್ಲಿ. ಅಲ್ಲಿಂದ ಪ್ರಾರಂಭವಾದದ್ದು ಇಡೀ ಪಾಶ್ಚಾತ್ಯ ಜಗತ್ತಿನಲ್ಲಿ ಅಪಾರವಾದಂತಹ ಒಂದು ಜೆನೋಸೈಡ್, ಮನುಷ್ಯ ಜನಾಂಗದ ನರಮೇಧವೇ ನಡೆದು ಹೋಯಿತು. ಮೂಲ ನಿವಾಸಿಗಳು ಸಹಸ್ರ ಅಲ್ಲ ಲಕ್ಷಗಳಲ್ಲಿ ಇಲ್ಲವಾದರು. ಹಾಗೆ ಯುರೋಪಲ್ಲಿ ಯಾರಾದರೂ ಅಲ್ಲಲ್ಲಿ ಅವರವರ ಧರ್ಮ ಸಂಸ್ಕೃತಿ, ಅವರವರ ಜೀವನ ಶೈಲಿನ ನಡೆಸ್ತಾ ಇದ್ರೆ ಅವರನ್ನ ಪೇಗನ್ಸ್ ಅಂತ ಕರಿತಾ ಇದ್ರು. ಅವರನ್ನ ಕಾಫಿರ್ಗಳಂತ, ಹೆಥೆನ್ಸ್ ಅಂತ ಕರೆದು, ಪಾಪಿಗಳು ಅಂತ ಕರೆದು ಅವರನ್ನ ಮಾತಿನಿಂದ ದೂಷಿಸೋದು, ಇಲ್ಲದ್ರೆ ಕತ್ತಿಯಿಂದ ಸಾಯಿಸೋದು. ಹೀಗೆ ಮಾಡ್ತಾ 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 ಎಷ್ಟೋ ಜನಾಂಗಗಳು, ಸುಮಾರು 48 ಜನಾಂಗಗಳಿದ್ವು ಜಗತ್ತಲ್ಲಿ ಅಂತ ಹೇಳ್ತಾರೆ. ಇವತ್ತು ಎರಡೇ ಉಳಿದಿದೆ. ಅದರಲ್ಲಿ ಒಂದು ವೈದಿಕ ಸಂಸ್ಕೃತಿ, ನಮ್ಮ ಸಂಸ್ಕೃತಿ, ಮತ್ತೊಂದು ಚೈನೀಸ್ ಸಂಸ್ಕೃತಿ ಅಂತ ಹೇಳ್ತಾರೆ. ಚೈನೀಸ್ ಸಂಸ್ಕೃತಿ ಕೂಡ ಇವತ್ತು ಸಂಸ್ಕೃತಿಯಾಗಿ ಉಳಿದಿಲ್ಲ. ಅವರ ಕೆಲವಾರು ಈ ಪಾಟ್ರಿ, ಗ್ಲಾಸ್ ಮೇಕಿಂಗು, ಸಿಲ್ಕ್ ಮೇಕಿಂಗ್, ಆ ಥರ ಅವರ ಒಂದು ವೃತ್ತಿಗಳು ತನ್ನ ಮೂಲಕ ಉಳ್ಕೊಂಡಿದೆಯೇ ಹೊರತು ಜೀವನ ಸಂಹಿತೆಯಾಗಿ ಅದು ಉಳಿದಿಲ್ಲ. ಆದರೆ ಇವತ್ತು ವೈದಿಕ ಸಂಸ್ಕೃತಿ, ನಮ್ಮ ಋಷಿಗಳ DNA, ನಮ್ಮ ಋಷಿಗಳ ವಂಶವಾಹಿನಿ, ಅವರ ಸಂಕಲ್ಪ, ಅವರ ತಪಸ್ಸು ಎಷ್ಟು ದೊಡ್ಡದು ಅಂತಂದರೆ, ನಾವು ಇಷ್ಟೆಲ್ಲ ಹೆಚ್ಚು ಕಡಿಮೆ ಬದಲಾಗಿ ಜೀವನವನ್ನು ತುಂಬ ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ಟಿದ್ರು ಕೂಡ ಆ ವೈದಿಕ ಸಂಸ್ಕೃತಿ ಇವತ್ತಿಗೂ ಉಳಿದಿದೆ. ಸಾವಿರಾರು ವರ್ಷಗಳ ಹಿಂದೆ ಹೇಳ್ತಾ ಇದ್ದ ಸಹನಾಭವತು ಹೇಳ್ಕೊಂಡೆ ನಾವಿವತ್ತು ನಮ್ಮ ಪಾಠವನ್ನು ಶುರು ಮಾಡ್ಕೊಳ್ತೀವಿ. ಸಾವಿರಾರು ವರ್ಷಗಳ ಹಿಂದೆ ಇದ್ದಂಥ ಆ ಯಜ್ಞದ ಕಲ್ಪನೆ, ಆ ದೈವ ಚಿಂತನೆಯ ಕಲ್ಪನೆ, ಅಂತರ್ಬಹಿರಂಗ ಎರಡರಲ್ಲೂ ಬೆಳಿಬೇಕು ಮನುಷ್ಯ, ಕೇವಲ ಹೊರಗಡೆ ಅಲ್ಲ ಒಳಗಡೆ. ಆ ಒಂದು ಸರ್ವತೋಮುಖವಾದ ಬೆಳವಣಿಗೆಯ ಚಿಂತನೆ ಅದೆಲ್ಲ ಇವತ್ತಿಗೂ ಉಳಿದಿದೆ ಅಂದರೆ ನಿಜಕ್ಕೂ ಆಶ್ಚರ್ಯವಾಗತ್ತೆ. ಆದರೆ ಇವತ್ತು ಯಾವುದನ್ನು ನಾವು ಪಾಶ್ಚಾತ್ಯ ಸಂಸ್ಕೃತಿ ಅಂತ ಹೇಳ್ತೀವೋ ಅದು ಮೂಲತಃ ಪಾಶ್ಚಾತ್ಯ ಸಂಸ್ಕೃತಿ ಅಲ್ಲ. ಅಲ್ಲಿನ ಮೂಲ ಜನರನ್ನ ಸರ್ವನಾಶ ಮಾಡಿ, ಅವರನ್ನು ಮತಾಂತರಿಸಿ, ಅವರ ಮೇಲೆ ಹೇರಲ್ಪಟ್ಟಂತಹ ಒಂದು ಪಾಶವೀಯ ಮತಭಾವ. ಆ ಪಾಶವೀಯ ಮತಭಾವದಲ್ಲಿ ಏನಿದೆ ಅಂದರೆ, ಸರಿಯಾದ ಪದ ಅದು ಪಶ್ಚಿಮ ಸಂಸ್ಕೃತಿ ಅಂತ ಹೇಳೋಕ್ಕಿಂತ ಭೋಗವಾದ ಅಂತ ಹೇಳ್ಬೋದು ಅಷ್ಟೆ, ಇನ್ನೇನೂ ಇಲ್ಲ ಅಲ್ಲಿ. ಭೋಗವಾದ. ಜೀವನವನ್ನು ಅರ್ಥ ಮಾಡ್ಕೊಂಡವ್ರಿಗೆ ಭೋಗದ ಮಿತಿ ಗೊತ್ತಾಗತ್ತೆ. ಭೋಗ, ಯೋಗ ಎಲ್ಲವನ್ನೂ ನಾವು ಸಮಗ್ರವಾಗಿ ನೋಡಬೇಕು. ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ಯೋಗವೂ ಉಂಟು, ಭೋಗವೂ ಉಂಟು. ತುಂಬ ಜನ ಯಂಗ್ಸ್ಟರ್ಸ್ಗೆ ಒಂದು ತಪ್ಪು ಕಲ್ಪನೆ ಇದೆ. ನಾವು ಸಂಯಮದಿಂದ ತುಂಬ ಶುದ್ಧ ಒಂದು ಸಂಹಿತೆಯ ಫ್ರೇಮ್ ಒಳಗೆ ಬದುಕಿದ್ರೆ ಜೀವನದಲ್ಲಿ ಖುಷಿಯನ್ನೆಲ್ಲ ಕಳ್ಕೊಂಡ್ಬಿಡ್ತೀವಿ ಅಂತ. ಆದರೆ ತುಂಬ ಸಂತೋಷವಾಗಿರೋರು ಯಾರು ಅಂದರೆ ಮಿತವಾದ ವಸ್ತುಗಳಲ್ಲಿ ಚೆನ್ನಾಗಿ ಬದುಕುವಂಥವ್ರು. ನಾವು ನೋಡ್ಬೋದು, ಒಬ್ಬ ಸಂತ ಇದ್ನಂತೆ, ಅವನು ಪ್ರತಿದಿನವೂ ಕೂಡ ತನ್ನ ಗೆಳೆಯನ ಅಂಗಡಿಗೆ ಹೋಗ್ತಾ ಇದ್ನಂತೆ. ಅಲ್ಲಿಗೆ ಹೋಗಿ ಪ್ರತಿದಿನ ಒಂದೊಂದು ವಸ್ತುವಿನ ಮೌಲ್ಯವನ್ನು ವಿಚಾರಿಸ್ತಿದ್ದಂತೆ, ಇದಕ್ಕೆಷ್ಟು, ಇದಕ್ಕೆಷ್ಟು ಅಂತ. ಆದರೆ ಏನನ್ನು ಕೊಂಡ್ಕೊಳ್ತಾ ಇರಲಿಲ್ಲ ಅವನು ಸಂತ, ಅವನಿಗೆ ಬೇಕಿಲ್ಲ. ಅವನು ಗೆಳೆಯ ಕೇಳಿದ್ನಂತೆ, ಯಾಕೆ ಪ್ರತಿದಿನ ವಸ್ತುಗಳ ಮೌಲ್ಯವನ್ನು ನೀನು ಕೇಳೋದು ಅಂತ. ಆಗ ಸಂತ ಹೇಳಿದ್ನಂತೆ, ಪ್ರತಿದಿನವೂ ಇಷ್ಟೂ ವಸ್ತುಗಳ ಮೌಲ್ಯಗಳನ್ನು ವಿಚಾರಿಸಿದ ಮೇಲೆ ನನಗೆ ನಾನೇ ಹೇಳ್ಕೊಳ್ತೀನಿ, ಹೌ ಮೆನಿ ಥಿಂಗ್ಸ್ ಐ ಕ್ಯಾನ್ ಲಿವ್ ವಿದೌಟ್. ಎಷ್ಟು ವಸ್ತುಗಳಿಲ್ಲೇ ನಾನು ಎಷ್ಟು ಸಂತೋಷವಾಗಿದ್ದೀನಲ್ಲ ಅಂತ ನನಗೆ ತುಂಬ ಖುಷಿ ಪಡ್ತೀನಿ ಅಂತ. ಇಲ್ಲಿ ಭಾರತೀಯ ಚಿಂತನೆಯ ಹೆಗ್ಗಳಿಕೆ ನಮಗೆ ಗೊತ್ತಾಗತ್ತೆ.
ನನ್ನ ಮುಂದೆ 100 ರಸಗುಲ್ಲ ಇದೆ ಅಂತ 100 ರಸಗುಲ್ಲ ತಿಂದು ಹಾಕಿದ್ರೆ ರೋಗ ಬರುತ್ತೆ. ಒಬ್ರು ನನ್ನ ಯೋಗ ಟೀಚರ್ ತುಂಬಾ ಚೆನ್ನಾಗಿ ಹೇಳಿದ್ರು, ಯೋಗಕ್ಕೂ ಭೋಗಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ 4 ರಸಗುಲ್ಲನ 1 ನಿಮಿಷದಲ್ಲಿ ನುಂಗಿ ನುಂಗಿ ಹಾಕೋದು ಭೋಗ, ಆತುರ. 1 ರಸಗುಲ್ಲನೂ ಸರಿಯಾಗಿ ನಾವು ಆಸ್ವಾದಿಸಿರೋದಿಲ್ಲ. ಆದರೆ ಒಂದೇ ರಸಗುಲ್ಲನ 4 ನಿಮಿಷ ಚಪ್ಪರಿಸ್ಕೊಂಡು ಆನಂದವಾಗಿ ತಿನ್ನೋದಿದೆಯಲ್ಲ, ಅದು ಯೋಗ ಅಂತ. ಇಲ್ಲಿ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ, ಸಂಪನ್ಮೂಲಗಳನ್ನು ಯದ್ವಾ ತದ್ವಾ ಬಳಸಿ ಹಾಳು ಮಾಡಿ ಯೂಸ್ ಅಂಡ್ ಥ್ರೋ ಮಾಡುವಂಥದ್ದು ಭೋಗವಾದವಾದರೆ, ಸಂಪನ್ಮೂಲಗಳನ್ನು ಲಕ್ಷ್ಮಿ ಅಂತ ಗೌರವಿಸಿ ಕೈ ಮುಗಿದು ಹದವರಿತು ಹಿತವರಿತು ಬಳಸುವಂಥದ್ದು ಯೋಗವಾದವಾಗುತ್ತೆ. ಇವತ್ತು ಯಾವುದನ್ನ ಪಶ್ಚಿಮ ಅಂತ ಅದನ್ನು ಸಂಸ್ಕೃತಿ ಅಂತ ಕರೆಯೋಕೆ ನಮ್ಮ ಬಾಯ ಬರೋದಿಲ್ಲ. ಸಮ್ಯಕ್ ಕೃತಿ ಸಂಸ್ಕೃತಿ ಅಂದರೆ ಅದು ಸಮ್ಯಕ್ ಅಲ್ಲ, ಅದರಿಂದ ಅದೊಂದು ವಿಕೃತಿ. ಅಲ್ಲಿ ಅತೃಪ್ತಿ ಇದೆ, ಯೂಸ್ ಅಂಡ್ ಥ್ರೋ ಬಂದ್ಬಿಟ್ಟಿದೆ. ಮನುಷ್ಯರನ್ನೂ ಮೊದಲ್ಕೊಂಡು ನೋಡಿ, ಮೂಲ ದೋಷ ಎಲ್ಲಿದೆ ಅಂದರೆ ಬೀಜದಲ್ಲಿದೆ. ಅವರ ಮತಗ್ರಂಥಗಳಲ್ಲಿ ಪ್ರಾರಂಭದಲ್ಲೇ ಒಂದು ಮಾತು ಬರುತ್ತೆ, ಭಗವಂತ ಗಂಡು ಮನುಷ್ಯನನ್ನ, ಮೇಲ್ ಹ್ಯೂಮನ್ ಬೀಯಿಂಗ್, ಅವನನ್ನ ಸೃಷ್ಟಿ ಮಾಡ್ದ. ಅವನ ಉಪಭೋಗಕ್ಕಾಗಿ ಸ್ತ್ರೀಯನ್ನು ಹಾಗೂ ಜಗತ್ತಿನ ಎಲ್ಲ ಪ್ರಕೃತಿಯ ಎಲ್ಲ ವಸ್ತುಗಳನ್ನು, ನದಿಗಳನ್ನು, ಬೆಟ್ಟ, ಅರಣ್ಯ ವಸ್ತು ಎಲ್ಲವನ್ನು ಕೂಡ ಉತ್ಪಾದನೆ ಮಾಡ್ದ ಅಂತ. ಅಲ್ಲೇ ಸಿಕ್ತಲ್ಲ ಲೈಸೆನ್ಸು ಲೂಟಿ ಮಾಡಕ್ಕೆ, ಹಾಳು ಮಾಡಕ್ಕೆ. ನಮ್ಮ ಭಾರತೀಯ ಸಂಸ್ಕೃತಿಗೆ ಬನ್ನಿ, ವೇದಗಳಿಗೆ ಬನ್ನಿ, ಪುರಾಣಗಳಿಗೆ ಬನ್ನಿ, ರಾಮಾಯಣ ಮಹಾಭಾರತಗಳಿಗೆ ಬನ್ನಿ. ಇಲ್ಲಿ ಮೂರ್ತವಾದ ಸರ್ವಸ್ವವು ಕೂಡ ಲಕ್ಷ್ಮೀ ಸ್ವರೂಪ. ನಮಗೆ ನಿಸರ್ಗವನ್ನ ಲಕ್ಷ್ಮಿ ಅಂತ ಹೇಳ್ತೀವಿ. ಬೆಳಗ್ಗೆ ಎದ್ದು ಪಾದಸ್ಪರ್ಶಂ ಕ್ಷಮಸ್ವಮೇ ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಅಮ್ಮ ನಿನ್ನ ಮೇಲೆ ಓಡಾಡ್ತೀನಿ, ತುಳಿತೀನಿ, ನನ್ನ ಪಾದಸ್ಪರ್ಶವನ್ನು ಕ್ಷಮಿಸಮ್ಮ ಅಂತ ತಲೆಗೆ ಕಣ್ಣು ಒತ್ತುಕೊಂಡು ಆಮೇಲೆ ಪಾದವನ್ನು ಇಡ್ತೀವಿ. ನಾವು ಭರತನಾಟ್ಯ ಮಾಡುವಾಗ ಪಾದಾಘಾತಂ ಕ್ಷಮಸ್ವಮೇ, ನಿನ್ನ ಮೇಲೆ ಕುಣಿದಾಡ್ತೀನಮ್ಮ ನಾನು, ಕ್ಷಮಿಸು ಅಂತ. ಭೂಮಿ ಏನು ಕೇಸ್ ಹಾಕ್ತಾಳ ನಮ್ಮ ಮೇಲೆ? ಜಗನ್ಮಾತೆಗೆ ಏನೂ ಆಗೋದಿಲ್ಲ, ಆದರೆ ನನ್ನ ಮನಸ್ಸಿಗೆ ನಾನು ಕೊಡುವ ಸಂಸ್ಕಾರ, ಈ ಭೂಮಿಯನ್ನು ನಾನು ಬಳಸ್ತಾ ಇದ್ದೀನಿ, ಇದು ಅದ್ಭುತವಾದ ಒಂದು ಕೊಡುಗೆ, ಇದೊಂದು ಬ್ಲೆಸ್ಸಿಂಗ್, ಇದೊಂದು ವರ. ಇದನ್ನು ನಾನು ದುರ್ಬಳಕೆ ಮಾಡಬಾರ್ದು, ಗೌರವದಿಂದ ನಾನು ಈ ಭೂಮಿ ಮೇಲೆ ಓಡಾಡಬೇಕು ಅಂತನ್ನುವ ಒಂದು ಎಚ್ಚರ ಅಲ್ಲಿ ತುಂಬಿದೆ. ನೀರನ್ನು ನಾವು ಗಂಗಾ ಅಂತ ಹೇಳ್ತೀವಿ, ಮನೇಲಿ ಬರೋ ಟ್ಯಾಪ್ ನೀರಾದರೂ ಕೂಡ ಗಂಗಾ ಅಂತ ಹೇಳ್ತೀವಿ. ಈ ಪಂಚಭೂತಾತ್ಮಕವಾದ ಪ್ರಕೃತಿಯಲ್ಲಿ ಪಂಚಭೂತಗಳು ಪೃಥ್ವಿ, ತೇಜೋ, ವಾಯು, ಆಕಾಶ, ಯಾವ ರೂಪದಲ್ಲಿ ನಾನು ನನ್ನ ಜೀವನಕ್ಕೆ ಬಳಕೆ ಆದರೂ ಅದನ್ನು ನಮಸ್ಕರಿಸಿಯೇ ನಾವು ಬಳಸ್ತೀವಿ. ಸರಳವಾಗಿ ಹೇಳೋದಾದರೆ ಸನಾತನ ಧರ್ಮ ಅಂದರೆ ಹೀಗೆ ಬದುಕೋದೆ ಸನಾತನ ಧರ್ಮ. ಎಲ್ಲವನ್ನೂ ಗೌರವಿಸ್ತೀವಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಭೂಮಿ ಕೂಡ ದೇವರು ನಮಗೆ, ಸೂರ್ಯನು ದೇವರು. ದೇವತೆಗಳು ಎಲ್ಲೋ ಸಿಲ್ಕ್ ಪಂಚೆ ಉಟ್ಕೊಂಡು ಕಿರೀಟ ಹಾಕೊಂಡು ಯಾವುದೋ ಸ್ವರ್ಗದಲ್ಲಿ ಇಲ್ಲ, ಎಲ್ಲೆಲ್ಲೂ ದೇವತೆಗಳೇ ಇದ್ದಾರೆ. ನಮ್ಮ ಅಸ್ತಿತ್ವವೇ ನಮ್ಮ ಉಸಿರಲ್ಲೇ ಭಗವಂತ ಇದ್ದಾನೆ. ಹಾಗಾಗಿ ಎಲ್ಲೆಲ್ಲೂ ಭಗವತ್ ಶಕ್ತಿಯನ್ನು ಗುರುತಿಸಿ ಅದನ್ನು ಗೌರವದಿಂದ ಕಾಣು, ದುರ್ಬಳಕೆ ಮಾಡಬೇಡ ಅಂತ ಹೇಳ್ಕೊಡುತ್ತೆ ಭಾರತೀಯ ಸಂಸ್ಕೃತಿ. ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ.